ಯತೀಂದ್ರ ಹೇಳಿಕೆ ಬೆನ್ನಲ್ಲೇ ಡಿಕೆ ನೆಕ್ಸ್ಟ್ ಸಿಎಂ ಪೋಸ್ಟ್ ವಿಚಾರ ಶುರುವಾಗಿದೆ. ಇಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಎಂಎಲ್ಸಿ ಚಂದ್ರರಾಜ್ ಹಟ್ಟಿಹೊಳಿ ಪೋಸ್ಟ್ ಮಾಡಿರೋದು ಈ ಒಂದು ವಿಚಾರವನ್ನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತಾನೆ ಪೋಸ್ಟ್ ಹಾಕ್ಬಿಟ್ಟಿದ್ದಾರೆ. ಇನ್ನೂ ಆಗಿಲ್ಲ ಅವರು, ಆಗಕ್ಕೆ ಮುಂಚೆನೆ ಚಂದ್ರರಾಜ್ ಹಟ್ಟಿಹೊಳಿ ಇದರ ಪೋಸ್ಟ್ ಹಾಕ್ಬಿಟ್ಟಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅಂತ ಪೋಸ್ಟ್ ಮಾಡಿರೋದು ಇವರು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಚಂದ್ರರಾಜ್ ಹಟ್ಟಿಹೊಳಿ ಸಾಂಬ್ರಾ ಏರ್ಪೋರ್ಟ್ಗೆ ಡಿಕೆ ಶಿವಕುಮಾರ್ ಬರ್ತಾ ಇದ್ರು. ಡಿಸಿಎಂ ಡಿಕೆಶಿ ಸ್ವಾಗತ ಮಾಡಿದ್ರು ಚಂದ್ರರಾಜ್ ಹಟ್ಟಿಹೊಳಿ. ಇದೇ ವೇಳೆ ಡಿಕೆಶಿ ಮುಂದಿನ ಸಿಎಂ ಅಂತ ಹೇಳಿ ಬೆಂಬಲಿಗರು ಘೋಷಣೆ ಹೋಗ್ತಾರೆ. ಬಳಿಕ ಸ್ವಾಗತದ ಫೋಟೋವನ್ನು ಹಾಕಿ ಫೇಸ್ಬುಕ್ಕಲ್ಲಿ ಸ್ಟೇಟಸ್ ಅನ್ನು ಹಾಕೊಂಡ್ಬಿಟ್ಟಿದ್ರು ಇವರು. ಡಿಕೆಶಿ ಸಿಎಂ ಆಗಬೇಕು ಅನ್ನೋದು ಇಡೀ ರಾಜ್ಯದ ಬಯಕೆ. ಅವರು ಸಿಎಂ ಆಗಲಿ, ಅವರಿಗೂ ಒಂದು ಅವಕಾಶ ಸಿಗಲಿ, ಮುಂದೆ ಒಳ್ಳೆಯದಾಗತ್ತೆ ಅಂತ ಹೇಳಿ ನಂಬಿದ್ದೇವೆ ಅಂತ ಹಟ್ಟಿಹೊಳಿ ಹಾಕ್ತಾರೆ ಪೋಸ್ಟನ್ನು. ಇತ್ತ ಪೋಸ್ಟ್ ವೈರಲ್ ಆಗ್ತಾ ಇದ್ದಂತೆಯೇ ಹೆಬ್ಬಾಳ್ಕರ್ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ನಾವು ಪೋಸ್ಟ್ ಮಾಡಲ್ಲ, ಅದಕ್ಕೋಸ್ಕರನೇ ಹ್ಯಾಂಡ್ಲರ್ಗಳಿರ್ತಾರೆ, ನಾವಿದನ್ನು ಡೈರೆಕ್ಟಾಗಿ ಇಟ್ಕೊಂಡು ನಾವೇ ಬರೆದು ಹಾಕಲ್ಲ, ಅದಕ್ಕಿಂತ ಕೆಲವು ಜನ ಇರ್ತಾರೆ ಇಲ್ಲಿ ಹ್ಯಾಂಡ್ಲರ್, ಅದನ್ನು ಹ್ಯಾಂಡ್ಲ್ ಮಾಡುವಂಥವ್ರು ಇರ್ತಾರೆ. ಪೋಸ್ಟ್ ಮಾಡುವ ವೇಳೆ ಅಚಾತುರ್ಯ ನಡೆದು ಹೋಗಿದೆ, ಅದು ತಪ್ಪೇ, ನಾನು ನನ್ನ ತಮ್ಮ ಪಕ್ಷದ ಶಿಸ್ತಿನ ಸಿಪಾಯಿಗಳು ಅಂತೇಳಿ ಹೆಬ್ಬಾಳ್ಕರ್ ಮಾತಾಡ್ತಾರೆ. ಹ್ಯಾಂಡ್ಲರ್ ಇರ್ತಾರೆ. ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಟೈಪಿಂಗ್ ಎರರು ಮಿಸ್ಟೇಕು ಸಾಮಾನ್ಯ. ನಾವು ಕೂಡಲೇ ಅವ್ರಿಗೆ ಫೋನ್ ಮಾಡಿ ಟೈಪಿಂಗ್ ಎರರ್ ಇದೆ, ಅದನ್ನ ಅವ್ರು ಈಗಾಗಲೇ ಸರಿ ಮಾಡಿ ರೀಪೋಸ್ಟು ಮಾಡಿದ್ದಾರೆ. ಅದು ಒಂದು ಟೈಪಿಂಗ್ ಎರರ್ ಇಂದ ಅದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡೋದು ಬೇಡ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಬಯಕೆ, ನಂದು ಒಬ್ಬಂದೇ ಅಲ್ಲ, ಇಡೀ ರಾಜ್ಯದ ಬಯಕೆ ಇದೆ. ಬಟ್ ಅದು ಟೈಪಿಂಗ್ ಎರರ್ ಇದೆ, ಅದನ್ನ ಇವಾಗ ನಾವ್ಯಾರು ಅಷ್ಟು ಸೀರಿಯಸ್ ಆಗಿ ಟೈಪ್ ಮಾಡಿ ಹಾಕೋ ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ತಪ್ಪು ತಿಳ್ಕೊಳ್ಬೇಡಿ. ನಾನು ಆದಂಥ ತಪ್ಪಿಗೆ ನಾನು ವ್ಯಥೆಯನ್ನು ವ್ಯಕ್ತಪಡಿಸ್ತೀನಿ. ಯಾಕೆ ಅಂತಂದರೆ ನಾವು ಪೋಸ್ಟ್ ಮಾಡೋದಿಲ್ಲ, ಹ್ಯಾಂಡ್ಲರ್ಸ್ ಇರ್ತಾರೆ. ಅವ್ರು ಪೋಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಅಚಾತುರ್ಯ ಆಗಿದೆ, ಅಚಾತುರ್ಯನೂ ತಪ್ಪೆ. ಅದನ್ನು ಒಂದು ನಿಮಿಷ, ಅದನ್ನು ನಾನು ಯಾಕಂದರೆ ನಾನು ಮೊದಲಿಂದನೂ ಹೇಳ್ತೀನಿ, ಪಕ್ಷದ ಶಿಸ್ತಿನ ಸಿಪಾಯಿ ಅಂತ. ಆ ತಪ್ಪನ್ನ ನಾನು ತಪ್ಪಂತಾನೆ ಹೇಳಲಿಕ್ಕೆ ಬಯಸ್ತೀನಿ. ತಮ್ಮೆಲ್ಲರ ಎದುರುಗಡೆನೂ ಕೂಡ ನಾನು ಅದನ್ನು ಒಪ್ಕೊಳ್ತೀನಿ. ನಾನು ನೋಡೇ ಇರಲಿಲ್ಲ ಅದನ್ನು. ನನ್ನ ತಮ್ಮ ನೋಡಿ ಅಕ್ಕ ಹಿಂಗೆ ಆಗಿದೆ, ನಾನು ಇಮಿಡಿಯೇಟ್ ಚೇಂಜ್ ಮಾಡಿಸಿದ್ದೀನಿ ಅಂತ ನನ್ನ ತಮ್ಮ ಸ್ವಂತ ನನಗೆ ಹೇಳಿದಾಗ ನಾನು ಮತ್ತೆ ಅದನ್ನು ಓಪನ್ ಮಾಡಿ ನೋಡಿದಾಗ ಅಲ್ಲಿವರೆಗೆ ಚೇಂಜ್ ಆಗಿತ್ತು. ಬಟ್ ಆಗಿರೋ ತಪ್ಪಿಗೆ ಅದು ಅಚಾನಕ್ ಆಗಿರೋದು. ಯಾಕಂದರೆ ನಾನಾಗಲಿ ನನ್ನ ತಮ್ಮ ಆಗಲಿ ಪಕ್ಷದ ಶಿಸ್ತಿನ ಸಿಪಾಯಿಗಳು. ಸೊ ಇದನ್ನು ನಾನು ಕ್ಲಾರಿಫೈ ಮಾಡಲಿಕ್ಕೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ತಪ್ಪು ತಿಳ್ಕೊಳ್ಬೇಡಿ. ನಾನು